ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ಕಡೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾವು ಫ್ಯಾಮಿಲಿ ಎಲ್ಲ ಸೇರಿ ವಿದ್ಯಾರಣ್ಯಪುರದಲ್ಲಿರೋ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗ್ತಾ ಇರೋದ್ರಿಂದ ನಾವೆಲ್ಲ ರೆಡಿ ಆಗ್ತಾ ಇದ್ದೀವಿ. ಮನೇಲಿ ನಮ್ಮಮ್ಮ ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದಾರೆ. ಸೊ ನಾವಿನ್ನು ಈ ಥರ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಅನ್ಕೊತಾ ಇದ್ದೀರಾ ಏನು ಇವಳು ಹಿಂಗೆ ರೆಡಿ ಆಗ್ತಿದ್ದಾರೆ ಅಂತ. ಸೊ ಆ್ಯಕ್ಚುಲಿ ಏನಪ್ಪ ಅಂದರೆ, ಇವತ್ತು ಕಡೆ ಆಷಾಢ ಆಗಿರೋದ್ರಿಂದ ನಾವು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ರೆಡಿ ಆಗ್ತಾಯಿದ್ದೀನಿ ಈ ಥರ. ಸೊ ನೋಡಿ, ಈ ಥರ ನಾನು ರೆಡಿ ಆಗಿರೋದು, ಕುರ್ತಿ ಹಾಕ್ಕೊಂಡು ನಾನು ರೆಡಿ ಆಗಿದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ, ನಮ್ಮಮ್ಮನೂ ರೆಡಿ ಆಗಿದ್ದಾರೆ. ಸೊ ಇವಾಗ ನಾವು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಬೇಕು. ಸೊ ಬನ್ನಿ, ರೆಡಿಯಾಗಿ ನಮ್ಮ ಅಕ್ಕ ಇನ್ನೂ ರೆಡಿ ಆಗಬೇಕು, ಅವಳೊಬ್ಳು ಪೆಂಡಿಂಗ್ ಇದ್ದಾಳೆ. ಇನ್ನು ನಮ್ಮಮ್ಮ ನೋಡ್ತೀರಾ, ನಮ್ಮಮ್ಮ ಆಲ್ರೆಡಿ ಪೂಜೆನೂ ಮಾಡಿಬಿಟ್ಟಿದ್ದಾರೆ. ನೋಡಿ, ಆಲ್ರೆಡಿ ಪೂಜೆನೂ ಮಾಡಿಬಿಟ್ಟು ಊಟ ಮಾಡ್ತಾ ಇದ್ದಾರೆ. ನಮ್ಮಮ್ಮ ರೆಡಿ ಆಗಬೇಕು. ಅವ್ರು ರೆಡಿ ಆಗೋ ಅಷ್ಟರಲ್ಲಿ ನಾನು ರೆಡಿ ಆಗಿಬಿಡ್ತೀನಿ. ಸೊ ಇವಾಗ ದೇವ್ರಿಗೆ ಕೈ ಮುಕ್ಕೊಂಡಿದ್ದಾಯಿತು. ಸೊ ನೆಕ್ಸ್ಟ್ ಏನು ಮಾಡೋದಂದರೆ, ನಮ್ಮ ಅಕ್ಕಾಗ ವೆಯ್ಟ್ ಮಾಡೋದು. ನಾನಂತೂ ಫುಲ್ ರೆಡಿ ಆಗಿದ್ದೀನಿ. ಬನ್ನಿ ಹೋಗೋಣ. ಸೊ ಗೈಸ್, ಫೈನಲಿ ರೆಡಿ ಆಗಿದ್ದಾಯಿತು. ನಾವು ಆಗಿದ್ದಾಯಿತು, ನಮ್ಮಮ್ಮನೂ ರೆಡಿ ಆಯಿತು, ನಮ್ಮ ಅಕ್ಕನೂ ಅಲ್ಲಿ ರೆಡಿ ಆಗ್ತಾಯಿಲ್ಲ. ಸೊ ನಾನು ರೆಡಿ ಆಗಿದ್ದಾಯಿತು. ಸೊ ನೋಡಿ, ದಿಸ್ ಇಸ್ ಬ್ಯಾಗ್ ವಿಚ್ ಮೈ ಸಿಸ್ಟರ್ ಬಾಟ್ ಫ್ರಮ್ ರಷ್ಯಾ. ಯಾ, ನೋಡಿ, ನಾನು ನಮ್ಮಮ್ಮ ರೆಡಿಯಾಗಿ ಕಾಯ್ತಾ ಇದ್ದೀವಿ. ನಮ್ಮ ಅಕ್ಕ ಬರಬೇಕು. ಹಾಯ್ ಹೇಳಮ್ಮ. ಹಾಯ್ ಎಲ್ಲರಿಗೂ ಹಾಯ್. ನಮ್ಮಮ್ಮ ನಾನು ರೆಡಿಯಾಗಿದ್ದೀವಿ ನೋಡಿ. ನಮ್ಮ ಅಕ್ಕ ರೆಡಿ ಆಗ್ತಾನೆ ಇದ್ದಾಳೆ. ಅವಾಗಿಂದ ವೆಯ್ಟ್ ಮಾಡ್ತಾನೇ ಇದ್ದೀವಿ ನಾವು. ಒಂದಲ್ಲ ಎರಡಲ್ಲ 4-5 ಬಟ್ಟೆ ಚೇಂಜ್ ಮಾಡಿದ್ದಾಳೆ. ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ. ಕಬೋರ್ಡ್ ಫುಲ್ ಕೆದಕ್ಬಿಟ್ಟಿದ್ದಾಳೆ. ಕಬೋರ್ಡ್ ನೋಡಿ, ನಮ್ಮ ಅಕ್ಕ ಮಲ್ಕೊಂಡ್ರಳು ಗೈಸ್. ಅಲ್ಲಿ ಮಲಗಿದ್ದಾಳೆ ನೋಡಿ ನಮ್ಮ ಅಕ್ಕ. ಯಾಕಂದರೆ ಅವಳದು ನೈಟ್ ಶಿಫ್ಟು. ಸೊ ಅದಕ್ಕೆ ಅವಳು ಪಾಪ ನಿದ್ದೆ ಇರಲ್ಲ. ಸೊ ಅದಕ್ಕೆ ಮಲ್ಕೊಂಡಿದ್ದಾಳೆ. ನಾವು ಹೊರಡೋಣ ಬಾರಿ. ಇನ್ನೂ ಎಷ್ಟೊತ್ತೇ ಬಸ್ಸಲ್ಲಿ? ಹ್ಞೂ, तू बरी इंचूरच काय मर्गाला उद्या तर तुम्ही चेक अहो इंचूरच ಎಲ್ಲ ಕಟ್ಟೋ ಟಿಕೆಟ್ ತೊಗೊಂಡು ವಿದ್ಯಾರಣ್ಯಪುರಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಟೆಂಪಲ್ಗೆ ಹೋಗ್ಬೇಕು ಅಂತ. ಸೊ ನಾನು ನಮ್ಮಮ್ಮ ಇದ್ದೀವಿ, ನಮ್ಮ ಅಕ್ಕ ಅವರೆಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ. ಗೈಸ್, ಫೈನಲಿ ದುರ್ಗಾ ಪರಮೇಶ್ವರಿ ಟೆಂಪಲ್ ಹತ್ರ ಬಂದಿದ್ದೀವಿ ನೋಡಿ. ಅಲ್ಲ ಅಕ್ಕಪಕ್ಕ ಫುಲ್ ಆಗಿದ್ದಾರೆ ಜನ. ಕೊಡೆಯಶಡ ಅಂತಂದು ಜಾಸ್ತಿ ಜನ ಇದ್ದಾರೆ ಇಲ್ಲಿ. ಮನೆ ಆದರೂ ದರ್ಶನಿಸ್ಬೇಕು. ಒಂದು ಸ್ವಲ್ಪ ಬಿಡಿ ಅಂಕಲ್. ಅದು 200 ರೂಪಾಯಿ, ಇದು 300 ರೂಪಾಯಿ. ಅಣ್ಣ ಆಯ್ತು. ಏನಂದರೆ, ಇವಾಗ ನಾವು ಟೆಂಪಲಿಗೆ ಬಂದಿದ್ದೀವಿ. ಹೂವನ್ನು ತೊಗೊಂಡಿದ್ದೀವಿ. ಸೊ ಇವಾಗ ಏನಂದರೆ, ನಾವಿಲ್ಲಿ ದೀಪ ಹಚ್ಚೋಕ್ಕೆ ಬಂದಿದ್ದೀವಿ.
ಕಡೆ ಆಷಾಢ ಆಗಿರೋದ್ರಿಂದ ನೋಡಿ ಎಲ್ಲರೂ ಇವಾಗ ಇಲ್ಲಿ ದೀಪ ಹಚ್ತಿದಾರಲ್ಲ, ನಮ್ಮ ಅಕ್ಕನಿಗೆ ದೀಪ ಹಚ್ಚೋಣ ಅಂತ ಬರ್ತಾ ಇದೀವಿ ಇವಾಗ. ನೋಡಿ ದೀಪನೇ ತೊಗೊಂಡಿದ್ದೀವಿ, ರೆಡಿ ಆಗಿದೆ, ಹಚ್ಚಿ ಇವಾಗ ನೋಡಿ ನಮ್ಮ ಅಕ್ಕ ದೀಪ ಹಚ್ತೀವಿ. ಮಳೆಯಲ್ಲಿ ದೀಪನೇ ಮಾಯಕ್ಕೆ ಅಮ್ಮ ಇದೆಲ್ಲ ವಿಡಿಯೋ ಕಡಿ केम दिखाल रही छी काय दिखाल रही छी ए काय कोई रेड जल 5 जोनी पाड़ी दी पूजा करो फरजान देवेसान फरजान दो ही पूजा करो. हाँ होटल माई किती ला ನೋಡಿ ಮಳೆ ಬರ್ತಾ ಇದೆ. ಪೂಜೆ ಮಾಡಿದ್ದಾಯ್ತು. ಇವಾಗ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ಬೇಕು. ಬನ್ನಿ ಒಳಗಡೆ ಹೋಗೋಣ. ಇಷ್ಟೊಂದು ಕ್ಯೂ ಇದೆ ನೋಡಿ. ಕ್ಯೂ ಅಲ್ಲೂ ಸಹ ಬಿಕಾಸ್ ಕಡೆ ಆಷಾಢ ಆಗಿರೋದ್ರಿಂದ ಬನ್ನಿ ಹೋಗೋಣ, ಒಳಗಡೆ ದರ್ಶನ ಮುಗಿಸ್ಕೊಂಡು ಬರೋಣ. ಗೈಸ್ ಹೆಂಗೆ ಬೀಳ್ತಿದೆ ಅಂದರೆ ಮಳೆ ಫುಲ್ ನೆನೋಗ್ಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಇಲ್ಲಿ ಲಿಟ್ರಲಿ ಫುಲ್ ಜೋರಾಗಿ ಬಿದ್ದುಬಿಟ್ಟು ಮಳೆ. ನಾವು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದ ತಕ್ಷಣ ಫುಲ್ ಜೋರಾಗಿ ಮಳೆ ಬಿದ್ದುಬಿಟ್ಟು ಎಲ್ಲರೂ ನೋಡಿ ಹೆಂಗೆ ದರ್ಶನ ಮಾಡಬೇಕು ಅಂತ ಎಲ್ಲರೂ ದರ್ಶನ ಮಾಡಲೇಬೇಕು ಅಂತ ನೆನ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ದೇವರಲ್ಲ, ಆ ತಾಯಿ ಒಳ್ಳೇದು ಮಾಡಿದ್ರೆ ಸಾಕು ನಮಗೆ. ಬನ್ನಿ ಹೋಗೋಣ. ಎಲ್ಲರೂ ಓಡ್ತಾ ಇದ್ದಾರೆ ಗೈಸ್. ಎಲ್ಲರೂ ಹೆಂಗೆ ಓಡ್ತಾ ಇದ್ದಾರೆ ನೋಡಿ. ಇಲ್ಲಿ ನಮ್ಮಮ್ಮ ಅಂತ ಫಸ್ಟ್ ಪ್ರೈಸ್ ತಗೊಂಡ್ಬಿಡ್ಬೇಕು. ಬನ್ನಿ ಓಡೋಣ. ಗೈಸ್ ಲೈನ್ ಇಲ್ಲೇ ಸ್ಟಾಪ್ ಆಗಿಬಿಡ್ತು. ನಂಗೆ ಜಮಕ ಫ್ರೀ ಈಗ ಒಳ್ಳೆ ಕತೆ ಮಾಡ್ತಾರೆ ಗೈಸ್. ಇಲ್ಲಿ ಅಲ್ಲಿಂದ ಬಿಟ್ಬಿಟ್ಟು ಇಲ್ಲಿ 30 ರೂಪಾಯಿ ಹೋಗೋಣ ಅಂತ ಹೋಗ್ತೀವಿ. ನೋಡಿರಲ್ಲ ಹಾಂ ಸ್ವಲ್ಪ ಯಾವಾಗ ಎಲ್ಲ ದುಡ್ಡನ್ನು ಕೊಟ್ಟು ಹಂಗೆ ಕಾಯಿ ₹60 ನೀವು ದಾಟಿ ಫರ್ನಿಚರ್ ನೋಡು.
ಇದೆ ಚಲಿ ಮತ್ತೆ ಇದೆ ಅಮ್ಮ. ಗೈಸ್ ಎಷ್ಟು ಜೋರಾಗಿ ಬೀಳ್ತಿದೆ ಅಂದರೆ ನೋಡಿ, ಎಲ್ಲರೂ ಫ್ರೀ ಟಿಕೆಟಲ್ಲಿ ಇದ್ದವ್ರು ಎಲ್ಲರೂ ದುಡ್ಡು ಕೊಟ್ಟೋಗ್ಬಿಡೋಣ, ಮಳೇಲಿ ನಿಂತ್ಕೊಂಡು ಆಗೋಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಫ್ರೀ ಟಿಕೆಟಿಂದ ನಮ್ಮ ಟಿಕೆಟ್ ಬರ್ತಾ ಇದ್ದಾರೆ. ಟಿಕೆಟ್ ಬೇಕಾಗಲ್ಲ. ಅಮ್ಮ ಗಾಡಿ ಮತ್ತೆ ಗಾಲಿ ವಿತ್ ಟಿಕೆಟ್ काय जागा सोडून जमताले जाऊन हां ತಾಯಿ ನೋಡೋಕೆ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ. ಗೈಸ್ ಫೈನಲಿ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬರ್ತಾಯಿದೆ ಫುಲ್ಲು. ನೋಡಿ ನಮ್ಮಮ್ಮ ಅವರು ಶಾಪಿಂಗ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಮ್ಮ ಅಕ್ಕ ನೋಡಿದ್ರೆ ಅಲ್ಲಿ ನೋಡಿ ನಮ್ಮ ಅಕ್ಕ ನೋಡಿದ್ರಲ್ಲ, ನಮ್ಮ ಅಕ್ಕ ನೋಡಿದ್ರೆ ಏನೋ ಅಲ್ಲಿ ನಿಂತ್ಕೊಂಡು ಅಮ್ಮ ಉದೇ ಅನು ಒಬ್ಬಿ ಅಮ್ಮ 2 ಕೆಜಿ 100 ಬನ್ನಿ ಗೈಸ್ ನಮ್ಮ ಅಕ್ಕನ ಹತ್ರಕ್ಕೆ ಹೋಗೋಣ. ಏನು ತಗೊಂತಿದ್ದಾಳೆ ನೋಡೋಣ ಬನ್ನಿ. ಏನೋ ತಗೊತಾ ಇದ್ದಾಳೆ ಗೈಸ್, ಎಲ್ಲರೂ ಬಂದ್ಬಿಡ್ತೀವಿ. ಗೋ ದಾಳಂಬ್ರಿ ತಗೊಂತ ನೋಡಿ, ದಾಳಂಬ್ರಿ ತಗೊಂತ ಇದ್ದಾರೆ 240. ತಗೊಂತ ಇದ್ದಾಳೆ ದಾಳಂಬ್ರಿ ನೋಡು. ये मसाला ये पाथोड़ी की पानी आ सके भाजी की इलंगी काय को काय सरका भाजी ऊपर अपनी सरका ಕಾಯಿ ಏನಿತ್ತಲ್ಲಿ ನೋಡಿ ಎಷ್ಟು ತಗೋಬಿಟ್ಟು ನನ್ನ ಕೈಯಲ್ಲಿ ಕೊಟ್ಟಿದ್ದಾಳೆ. ಬನ್ನಿ, ಅದಕ್ಕೆ ಇಲ್ಲಿ ಇರಬಾರ್ದು, ಅದಕ್ಕೆ ಹೇಳ್ತಿಲ್ವಾ ಅಕ್ಕಂದಿರ ಜೊತೆ ಮಾತ್ರ ಇರಬಾರ್ದು, ಯಾರ ಜೊತೆ ಇದ್ರೆ ನೋಡಿ ಇದೇ ಗತಿ ನಮಗೆ. ಆರಾಮಾಗಿ ಬಂದಿರ್ತೀವಿ, ನೋಡಿದ್ರೆ ಏನೇನೋ ಕೊಟ್ಬಿಡ್ತಾರೆ ಇಟ್ಕೊಳ್ರಿ ಅಂತ. ನಮ್ಮಮ್ಮ ಇಲ್ಲೇ ಇದ್ರಲ್ಲ ಗೈಸ್, ಎಲ್ಲ ಹೋಗ್ಬಿಟ್ರಿ ನಮ್ಮಮ್ಮ. ಹೌದು ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ನಾವಿಲ್ಲಿ ದಾಳಿಂಬೆ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಇಲ್ಲಿಂದ ಬಂದಿಲ್ಲ ಹಿಂದೆ ಹಾಗೋ ಬರ್ತಾ ಇದ್ದಾಳೆ ನೋಡಿ ಗೈಸಲ್ಲಿ. ಹೆಂಗೆ ಮಳೆ ಬೀಳ್ತಿದೆ ಅಂದರೆ ಲಿಟ್ರಲಿ ಎಲ್ಲರೂ ನೆಂದೇ ಹೋಗಿದ್ದೀವಿ. ಗೊತ್ತು ಮಳೆ ಬಂದರೆ ನೆಂದೋಗ್ತಾರೆ ಅಂತ, ಬಟ್ ಒಂದು ಸ್ವಲ್ಪ ನಂತರ ಸ್ಲೋ ಆಗಿ ಮಳೆ ಬಿದ್ದರೆ ಅಷ್ಟೊಂದು ನೆನೆಯೋ ಚಾನ್ಸಸ್ ಇರಲ್ಲ. ನೋಡಿ ನಾನು ಇನ್ನೂ ನೆಂದಿದ್ದೀನಿ, ಇನ್ನೂ ಜಾಸ್ತಿ ನೆನೆಯುತ್ತೆ. ಬಟ್ ಏನಂದರೆ ಒಂದು ಸ್ವಲ್ಪ ದೇವಸ್ಥಾನದ ಒಳಗಡೆ ಹೋಗಿದ್ದರಿಂದ ಒಣಗೋಗಿದೆ. ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ. ನಾವು ಸಾಕು ತಗೊಂಡಿರೋದು ಅಂತ ಅಂದ್ಕೊಂಡ್ರೆ ನೋಡಿ ನಮ್ಮ ಪೇರೆಂಟ್ಸ್ ಏನೋ ಪರ್ಚೇಸ್ ಮಾಡ್ತಾಯಿದ್ದಾರೆ. ನಾವು ಸಾಕು ಅಂದ್ಕೊಂಡ್ರೆ ಈಗ ಪರ್ಚೇಸ್ ಮಾಡ್ತಾಯಿದ್ದೀವಿ.
ಕಾಯಿಲೆ ರೀ ಸೋಮ ಎಷ್ಟು ಹೇಳಿ ನಿಮ್ಮದು ಎಲ್ಲ ಇವಾಗ ಕೈಸಲ್ಲಿ ಇನ್ನು ಸೊಪ್ಪು ತಗೊಂಡು ಮತ್ತೆ ಸೊಪ್ಪು ತಗೊಂಡು ಆಗಲೇ ಅಮ್ಮ ನಾವೇ ಒಂದು ಕಡೆ ನಾನೇ ಗೈಸ್ ಬೆಟರ್ ನಾನೇನೋ ಪರ್ಚೇಸ್ ಮಾಡ್ತಾಯಿಲ್ಲ ಫುಲ್ ಮಳೆ ಬರ್ತಿದೆ ಗೈಸ್ ನಾಲ್ಕು 100 ರೂಪಾಯಿ ಸರಿ ಅಲ್ಲಿ ಯಾವ ರೇಟ್ अमा तम येतले करो अनु पाचे ती तम भूल जाओ कसे ले करे नाव छे ನಮ್ಮ ಕಡೆ ತುಂಬಾ ಇದೆ ಇದು ಇಲ್ಲಿ ನಮ್ಮೂರ ಕಡೆ ನಿಮ್ಮೂರು ಯಾವ ಪಾವಗಡ ಒಣಗೋಗಿರೋ ಸೊಪ್ಪು ನಾಟಿ ಬರಬನ್ನೆ ಒಣವನಿಗೆ ಈ ತಂದು ಇರ್ತಾನೆ ಫೋನ್ ಚೆಕ್ ಮಾಡಬೇಕು ಬಸ್ಸಾರು ಸಾಂಬಾರು ಎಲ್ಲ ಮಾಡಿ ಏನು ಮಸಿ ಮಾಡಿ ಬಸ್ಸಾರು ಪಲ್ಯ ಮಾಡಿ ಚೆನ್ನಾಗಿರ್ತದಮ್ಮ अमा ये अमा तम भूल को अमा वो बिट्टोस का एक अमा छे चल मन्ने पांडे नहीं 50 100 ರೂಪಾಯಿ ಕೆಜಿ ಗೈಸ್ ನಾವು ಬರ್ತಾ ಇದ್ರೆ ನೋಡಿ ಅಲ್ಲಿ ಹಿಂದೆ ನಾವೇನಾದ್ರೂ ಮರ್ತಿದ್ರೆ ಶಾಪಿಂಗ್ ಮಾಡ್ಕೊಂಡು ಬರ್ತಾವಳೆ ದ್ರಾಕ್ಷಿ ಕಿತ್ಕೊಂಡ್ವಿ ಗೈಸ್ ಪಾಪ ಆಂಟಿ ದ್ರಾಕ್ಷಿ ಇಟ್ಬಿಟ್ಟು ಮಳೆ ಬರ್ತೈತೆ ಅಂತ ಸೈಡಲ್ಲಿ ಕೂತಿದ್ರು ಗೈಸ್ ನಾವು ದ್ರಾಕ್ಷಿ ಇಟ್ಕೊಂಡು ತುಂಬ ಬರ್ತಾ ಇದ್ದೀವಿ ನೋಡಿ ಅಲ್ಲಿ ಇದು ತುಂಬ ಸ್ವೀಟ್ ಇದೆ ಗೈಸ್ ಗೈಸ್ ದ್ರಾಕ್ಷಿ ಒಂದೆರಡು ತಗೊಂಡು ಟೇಸ್ಟ್ ಮಾಡಿದ್ವಿ ಚೆನ್ನಾಗಿದೆ ಅಂತ ವಾಪಸ್ ಹೋಗ್ತವ್ರೆ ನೋಡ್ರಿ ಅಲ್ಲಿ ಹತ್ರ ವಾಪಸ್ ಹೋಗಿ ತಗೊಂಬರೋಣ ಅಂತ ವಾಪಸ್ ಹೋಗ್ತವ್ರೆ ಟೇಸ್ಟ್ ತುಂಬ ಚೆನ್ನಾಗಿದೆ ತುಂಬ ಸ್ವೀಟ್ ಇದೆ ನಂತರ ಹುಳಿ ಇಲ್ಲ ಅಮ್ಮ ಎಲ್ಲಿಗೆ ಹೋಗ್ತಿದ್ಯೋ ಬಾಂಬೆ ಹೋಗ್ತಾ ಇದ್ವಿ ದೇವ ಹೀಗೋ ದ್ರಾಕ್ಷಿ ಅಂಕಲ್ ಜನ ಕಿತ್ಕೊಂಡು ಹೋದ್ವಿ ಚಿಕ್ಕ ಒಂದೆರಡು ತಿಂದು ಚೆನ್ನಾಗಿದ್ದಾವೆ ವಾಪಸ್ ಬಂದ್ವಿ ನಮ್ಮ ಮೇಲೆ ಪ್ಯಾಂಟ್ ಎಲ್ಲ ಗಲೀಜಾಯ್ತು ವೈಟ್ ಪ್ಯಾಂಟು ನೋಡ್ಬೇಕು ತಾನೇ ಹಾಂ 80 ರೂಪಾಯಿ ಮಾಡ್ಕೊಂಡು ಕೊಡಿ ವಾಪಸ್ ಹೋಗಿ ಬಂದಿದ್ದೀವಿ ತಿನ್ನಕ್ಕೇನಾ ತಿನ್ನಕ್ಕಂತ ಎತ್ಕೊಳ್ರಿ ಹಾಂ ತಗೋ ಬಾಬಾ ಅಮ್ಮ ಈಗ ಕುಯ್ಯಿಸಮ್ಮ ಏನು ಮಾಡಿದ್ ನೀರು ಅದು ಗೊತ್ತಾಗಲ್ಲ ನನಗೆ ನಿಮ್ಮ ಅನ್ಕೊಂಡು ಇದೆ ಇದೆ ಅಕ್ಕ ಹಾಂ ಕೈ ಸೆಲೆಕ್ಷನ್ ಕರೆಯೋ ಎಲ್ಲ ಹಣ್ಣು ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಇದೆ ಹಣ್ಣು ಏನು ತಗೋಬೇಕಂತಾನೆ ಗೊತ್ತಾಗ್ತಾ ಇದೆ ನೀವು ಹಾಕಮ್ಮ ಹಾಕಮ್ಮ ಅದು ಬಿಡು ಹಣ್ಣು ಫಸ್ಟ್ ಕೊಡಿ ಖಾಯನಸ್ಕೋ ದಿನಕ್ಕೂ ಅಪ್ನನ ಬಿಡು ಕಟ್ಟಿ ಬಿಡು ಇದು ಹಣ್ಣು ನೋಡಿ ಹೆಂಗಿದೆ ಹಾಕೋ ಹೌದು ಸಪ್ರೇಟ್ ಸಪ್ರೇಟ್ ₹100 ಕೆಜಿ 100 ಕೆಜಿ ನೋಡಿ ನಾವಿಬ್ರು ತಗೊಳ್ಳೋದಕ್ಕೆ ಎಷ್ಟು ಜನ ಬರ್ತಾರೆ ಬರಲಿ ಒಂದು ಅರ್ಧ ಕೆಜಿ ಕೊಡಿ ತಗೊಂಡ್ವಿ ಪಾಪ ಅಂಕಲ್ ನಮಗೆ ಫ್ರೀಯಾಗಿ ತಿನ್ನೋಕ್ಕಂತ ಕೊಟ್ಟಿದ್ದಾರೆ 2 ಗೊನೆ ಇರಬೇಕು ಮೇ ಬಿ ಇದರಲ್ಲಿ ಫ್ರೀಯಾಗಿ ತಿನ್ನೋಕ್ಕಂತ ಕೊಟ್ಟಿದ್ದಾರೆ ಪಾಪ 1 ಕೆಜಿ ತೊಗೊಂಡಿರೋದಕ್ಕೆ ಫ್ರೀಯಾಗಿ ತಿನ್ನಿ ಅಂತ ಒಂದು
2 ಗೊನೆ ಇದೆ. ಅಯ್ಯೋ ಗೈಸ್, ಸ್ವೀಟ್ ಇತ್ತು, ದ್ರಾಕ್ಷಿ ಹೊಂದಿರೋದು. ಬಿಸಿಲು 2 ಗೊನೆ ಫ್ರೀಯಾಗಿ ಕೊಟ್ಟಿದ್ದಾರೆ ಪಾಪ. ತುಂಬ ಸ್ವೀಟಾಗಿದೆ, ಚೆನ್ನಾಗಿದೆ. ನೋಡಿ ನಮ್ಮ ಅಕ್ಕನ ರಿಯಾಕ್ಷನ್. ಕಸೇನಾಯ್ತಲ್ಲ ಒಂದೊಂದು kg ತೊಗೊಂಡ್ವಿ, ಅದಕ್ಕೆ 2 ಗೊನೆ ಫ್ರೀ ಕೊಟ್ಟರು. ಅಲ್ಲಿರೋರ್ಗೆಲ್ರಿಗೂ ಕೊಟ್ಟರು ಫ್ರೀಯಾಗಿ. ಯಾರ್ಯಾರು ತೊಗೊಳಕ್ಕೆ ಬಂದರು ಅವ್ರಿಗೆಲ್ರಿಗೂ ಒಂದೊಂದು ಗೊನೆ ಟೇಸ್ಟ್ ನೋಡಿ ಅಂತ ಕೊಟ್ಟರು. 100 ರೂಪಾಯಿ. ಟೇಸ್ಟ್ ನೋಡಿದ್ರೆ ಜಾಸ್ತಿ ಕೊಡ್ತಿರಲ್ಲ. ತುಂಬ ಚೆನ್ನಾಗಿದೆ. ಹೆಂಗಿದೆ? ಗೈಸ್ ಸೂಪರ್ ಆಗಿರೋದಕ್ಕೆ ಈ ಥರ ತೋರಿಸ್ತಿದ್ದಾರೆ. ಬಿಕಾಸ್ ಅಲ್ಲಿ ನೋಡಿ ದ್ರಾಕ್ಷಿ ಇದೆ ಕೈಯಲ್ಲಿ ಬಿದ್ದೋಗ್ಬಿಡುತ್ತೆ. ಯಾರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಿಡಿ, ಅದು ಸೂಪರ್ ಅಂತ ಅರ್ಥ. ನೋಡಿ ಈಗ ಸಂತೆ ಮಾಡ್ಕೊಂಬರ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗಿ ಅಂದರೆ. ಯಾಡಿ ಸಂತೆ ಮಾಡ್ಕೊಬರ್ತಿದ್ದಾರೆ. ಎಷ್ಟು ಟ್ರಾಫಿಕ್ ಇದೆ ಅಂತ. ಫೈನಲಿ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಬಸ್ ಸ್ಟಾಪಲ್ಲಿ ಇಳ್ಕೊಂಡಿದ್ದಾಯಿತು. ಇವಾಗ ಇಲ್ಲಿಂದ ಇನ್ನೂ ಒಂದು ಸ್ಕ್ಯಾಚ್ ಮಾಡಬೇಕು. ಸೊ ನೋಡಿ, ಹಿಂದೆಗಡೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಹಿಂದೆಗಡೆ ನಾವು ಮುಂದೆ ಬರ್ತಾ ಇದ್ದೀವಿ. ಬನ್ನಿ ಹೋಗೋಣ. ಫುಲ್ ಮಳೆ ಬರ್ತಿತ್ತು. ಬೇಸಿವಾಗಿ ಇಲ್ಲಿಲ್ಲ, ಯಲಹಂಕ ಸೈಡ್ ಮಳೆ ಇಲ್ಲ, ನಿಂತೋಗ್ಬಿಡ್ತು. ಸೊ ಆರಾಮಾಗಿ ಹೋಗೋಣ ಬನ್ನಿ. ಇನ್ನೊಂದು ಬಸ್ ಇಟ್ಕೊಂಡಿದ್ದೀವಿ, ಸೀಟ್ ಇಲ್ಲ, ಅದಕ್ಕೆ ನಿಂತ್ಕೊಂಡು ಬರ್ತಾ ಇದ್ದೀವಿ. ಸಪ್ತಗಿರಿ ಲೇಔಟ್. ಹಿಡಿತಾರ ಓಡಿ. ಫೈನಲಿ ಗೈಸ್ ಬಸ್ ಇಳಿದಿದ್ದಾಯಿತು. ನಮ್ಮ ಮನೆ ಬಂತು. ಅದು ಕಮಾನ್ ಮೈ ಸಿಸ್ಟರ್ ಇಸ್ ಗೋಯಿಂಗ್. ಬನ್ನಿ ಮಾತಾಡ್ಸೋಣ. ನಮ್ಮ ಅಕ್ಕ ಪಾಪ ಮಲ್ಕೊಂಡಿದ್ದೆಲ್ಲ, ಈಗ ಹೋಗ್ತಿದ್ದಾಳೆ. ಇಂಚರ ಬಾಯ್ ಬಾಯ್ ಅಲ್ಲಿ ಗೈಸ್. ನಮ್ಮ ಅಕ್ಕ ಬಾಯ್ ಬಾಯ್. ನಮ್ಮಮ್ಮ ಅವರೇ ಕಳ್ಸ್ಕೊಟ್ಬಿಟ್ರು ಪಾಪ ಬರೋಣ ಅಂತ. ಬಾಯ್ ಬಾಯ್. ದೇವಸ್ಥಾನಕ್ಕೆ ಬರಲಿಲ್ಲ, ಅವಳಿಗೆ ಪಾಪ ಆಫೀಸ್ ಇತ್ತು, ನೈಟ್ ಶಿಫ್ಟ್ಸ್, ಅದಕ್ಕೆ ಮನೇಲಿ ಇದ್ದು ರೆಡಿಯಾಗಿ ಇವಾಗ ಹೋಗಿದ್ದಾಳೆ. ಸೊ ನಾವು ಫೈನಲಿ ದೇವಸ್ಥಾನದಿಂದ ಮನೆಗೆ ಹೋಗ್ತಾ ಇದ್ವಿ. ಇದು ನಮ್ಮ ಮನೆ ರೋಡು, ಇದು ನಾವು. ಬನ್ನಿ ಬಾಯ್. कहें बांध ले तू ಗೈಸ್. ಫೈನಲಿ ಮನೆಗೆ ರೀಚ್ ಆದ್ವಿ. ಫುಲ್ ಚಳಿ ಆಗ್ತಿತ್ತು, ಮಳೆ ಫುಲ್ ಬಂದಿದೆ. ನೋಡಿ ನಮ್ಮ ಮನೆ ಹತ್ರ ಕೆರೆ ತುಂಬಿದೆ ಗೈಸ್. ಕೆರೆ ತುಂಬೋಗಿದೆ ನಮ್ಮ ಮನೆ ಹತ್ರ. ಬೀಗ ಕತ್ ಮೇಲೆ ಕಚ್
कौन से आज ना कति पाणीमा धोलाणं तू अझै कलर मगायचा हे वो अंजूरचं ಕರಣ್ ದೋಖಾನಿಗೆ ಅಂತ ಗೈಸ್ ಫೈನಲಿ ಮನೆಗೆ ಬಂದಿದ್ದಾಯಿತು. ಸೊ ಇವತ್ತಿನ ವ್ಲಾಗ್ ಆಗಿದ್ದಿಷ್ಟೇ. ಇವತ್ತು ಕಡೆ ಆಷಾಢ ಆಗಿರೋದ್ರಿಂದ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದಿದ್ವಿ. ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದೆ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗುವ. ಬಾಯ್.